ಹಾಯ್ ಎಲ್ಲರಿಗೂ ನಮಸ್ಕಾರ. ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಸಾಧಕರು ನಮ್ಮ ಜೊತೆ ಇದ್ದಾರೆ. ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ ಜೊತೆ ಮತ್ತೆ ಇನ್ನೊಬ್ಬರು ಸಂದರ್ಶನಕ್ಕೆ ಕೂತಿದ್ದಾರೆ. ನಿಮ್ಗೆ ತಮ್ಲೈನ್ ನೋಡ್ರೆ ಗೊತ್ತಾಗುತ್ತೆ, ಅವರೇ ನಮ್ಮ ಅರುಣ್ ಗುಡ್ಡಿಯವರು. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಹೊಸಪೇಟೆಯ ಅರುಣ್ ಗುಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ನೀವು ನೋಡ್ಬೇಕಂತ ತುಂಬ ದಿನದ ಆಸೆ ಇತ್ತು, ನಿಮ್ಮ ಸಂದರ್ಶನ ಮಾಡಬೇಕಂತ ನಮಗೆ ಭಾಳ ದಿನದಿಂದ ಕಾಯ್ತಾ ಇದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಿಡಿಯೋಗಳನ್ನು ತುಂಬ ಕಡೆ ನೋಡಿದ್ದೀವಿ, ತುಂಬ ಸಾರಿ ನೋಡಿದ್ದೀವಿ. ಎಲ್ಲರೂ ನಿಮ್ಮ ಆ್ಯಕ್ಟಿಂಗನ್ನು ತುಂಬ ಮೆಚ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸಂದರ್ಶನ ಮಾಡಬೇಕು, ಕಲಾವಿದರ ಫ್ಯಾಕ್ಟ್ರಿಗೆ ನಿಮ್ಮನ್ನು ಕರ್ಕೊಂಬಂದು ಜನರಿಗೆ ಪರಿಚಯ ಮಾಡ್ಕೋಬೇಕು. ಎಷ್ಟೋ ಜನರು ಎಲ್ಲಿಯವರು ಏನು ಮಾಡ್ತಿದ್ದಾರೆ, ಏನು ಕತೆ ಅನ್ನೋ ತುಂಬ ಕುತೂಹಲದಿಂದ ಕಾಯ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ಕಲಾವಿದರ ಫ್ಯಾಕ್ಟ್ರಿಯಲ್ಲಿ ಜನರಿಗೆ ನೀವು ಎಲ್ಲಿಯವರು ಏನು ಕತೆ ನಿಮ್ಮ ಡೀಟೇಲ್ನ ಒಂದು ಸ್ವಲ್ಪ ಪರಿಚಯ ಮಾಡೋಣ ಅಂದ್ಕೊಂಡು ನಿಮ್ಮ ಸಂದರ್ಶನಕ್ಕೆ ಬಂದಿದ್ದೀವಿ. ತುಂಬ ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಚಾನಲ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಂ ಸರ್. ನಮ್ಮ ಜನರಿಗೆ ನಿಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಳ್ತೀರಾ? ಸರ್, ನಾನಿರೋದು ಹೊಸಪೇಟೆಯಲ್ಲಿರೋದು. ಹೊಸಪೇಟೆಯಲ್ಲಿ ಅರುಣ್ ಗುಡ್ಡಿ ನಾಯಕ್ ಅಂತ ನನ್ನ ಹೆಸರು. ನಾನು ಆ್ಯಕ್ಚುಲಿ ಕಾಮಿಡಿ ಮಾಡ್ಕೊತ ಇದ್ದೆ. ಆ ಕಾಮಿಡಿ ನಾನು ಆ್ಯಕ್ಚುಲಿ ಮನೆಯಲ್ಲೆಲ್ಲ ಕಾಮಿಡಿ ಮಾಡ್ಕೊತಾನಿದ್ದೆ. ನಾನು ನನ್ನ ಹತ್ರ ಕಾಮಿಡಿ ಥರನೇ ಇದ್ದೆ ನಾನು. ಇದು ಆ್ಯಕ್ಚುಲಿ ನಾನು ಈ ಫೀಲ್ಡಿಗೆ ಬರೋ ಕಾರಣ ಏನು ಅಂದರೆ ನನ್ನ ಹೆಂಡ್ತಿ ಏನಂದರೆ, ಅದು ರೀಲ್ಸು ಇವೇನು ನನಗೆ ಗೊತ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟು ಏನದು ಮ್ಯೂಸಿಕಲಿ ಅಂತ ಬರ್ತಿತ್ತು. ಅದು ಟಿಕ್ ಟಾಕ್ ಮುಂಚೆ ಟಿಕ್ ಟಾಕ್ ಹೆಸರು ಮ್ಯೂಸಿಕಲ್ ಅಂತಿತ್ತು. ಮ್ಯೂಸಿಕಲ್ಲಿ ಅದರೊಳಗೆ ಅವಳು ಮಾಡ್ತಾಯಿದ್ಲು. ಇದ್ರೊಳಗೆ ಮಾಡಬೇರಿ, ನೀವು ಮಾಡಿರಿ ಅಂತ ಹೇಳಿದ್ರು. ನನಗೆ ಇದು ಯಾವುದೇ ಇದು ಏನು ನನಗೆ ಗೊತ್ತಿಲ್ಲ, ಏನಿಲ್ಲ, ಇದನ್ನ ಯಾಕೆ ಮಾಡೋಣ ಅಂತಿದ್ದೆ. ಸುಮ್ಮನೆ ಹಿಂಗೆ ಆ್ಯಕ್ಟಿಂಗ್ ಮಾಡಿರಿ ಅಂತಿದ್ಲು, ಮಾಡ್ತಿದ್ದೆ ಅಷ್ಟೇ. ಮಾಡ್ಕೊಳ್ಳೋ ಟೈಮಲ್ಲಿ ಆಮೇಲೆ ನನಗೂ ಒಂಥರ ಆಸೆ ಹುಟ್ಟಿಸಿದ್ಲು ಅವಳು. ಯಾಕಂದರೆ ಅವಳು ರೀಲ್ಸ್ ಎಲ್ಲ ಚೆನ್ನಾಗಿ ಕೊಡೋಕೆ ಸ್ಟಾರ್ಟ್ ಮಾಡೋದು. ಅಂದರೆ ಅಪ್ಲೋಡ್ ಮಾಡಿದಾಗ ಜನ ರಿಯಾಕ್ಟ್ ಮಾಡಿದಾಗ ಅದೇ ರೇಟ್ ಮಾಡಿ ರಿಪ್ಲೈ ಕೊಟ್ಟಾಗ ನೀವು ಮಾಡ್ರಿ, ಚೆನ್ನಾಗಿ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ನೀವು ಕೋಆಪ್ರೇಟ್ ಅದೇ ಕೋಆಪ್ರೇಟ್ ಮಾಡಿದ್ದೆ ನನ್ನ ಹೆಂಡ್ತಿ. ಅದು ಈ ಫೀಲ್ಡಿಗೆ ಬರೋಕ್ಕೆ ನಾನು ಕಾರಣ ನನ್ನ ಹೆಂಡ್ತಿ. ಹಿಂಗೆ ಫಸ್ಟ್ ನೀವೇನೋ ಟ್ಯಾಟೋ ಆಗ್ತೀರ ಅಂತ ಕೇಳ್ಪಟ್ಟಿದ್ದೆ. ಹೌದು ಸರ್, ನಾನು ಟ್ಯಾಟೋ ಆಗ್ತಾ ಇದ್ದೆ. ನಾನು ಟ್ಯಾಟೋ ಆರ್ಟಿಸ್ಟ್. ನಾನು ಇವಾಗೂ ಟ್ಯಾಟೋ ಆಗ್ತೀನಿ. ಫಸ್ಟ್ ಅಲ್ಲ, ಇವಾಗೂ ಟ್ಯಾಟೋ ಆಗ್ತಾನೇ ಇದ್ದೀನಿ ನಾನು. ಏನದ ಇವಾಗ ನನ್ನ ವೃತ್ತಿನೇ ಅದು, ಟ್ಯಾಟೋ ಹಾಕೋದು ನನ್ನ ವೃತ್ತಿ. ಇದು ವಿಡಿಯೋ ಫೀಲ್ಡಿಗೆ ಬರೋ ಕಾರಣ ನನ್ನ ಹೆಂಡ್ತಿ ಖುಷಿ. ವೀಕ್ಷಕರೇ, ಇವತ್ತು ಅವ್ರು ಪರಿಚಯ ಮಾಡ್ಕೊಂಡ್ರು. ಅವ್ರು ವಿಡಿಯೋ ಮಾಡೋಕ್ಕೆ ಅವ್ರು ವೈಫೈ ಕಾರಣ ಅಂತ ಹೇಳಿದರು. ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಅವ್ರಿಗೆ. ಯಾಕಂದರೆ ಯಾರ ಜೊತೆನೇ ಏನೋ ಮಾಡ್ಬೇಕಾದ್ರೆ ನನಗೆ ಯಾಕೆ ಬೇಕು, ನಿಮ್ಗೆ ಯಾಕೆ ಬೇಕಂತ ಬಯೋ ಟ್ರೆಂಡಲ್ಲಿ ಈ ಟೈಮಲ್ಲಿ ಒಬ್ಬ ಮನೆ ಹೆಣ್ಮಗಳು ನನ್ನ ಗಂಡ ಚೆನ್ನಾಗಿ ಫೇಮಸ್ ಆಗ್ತಿದ್ದಾನೆ, ಜನರು ರೆಸ್ಪಾನ್ಸ್ ಮಾಡ್ತಿದ್ದಾರೆ, ನೀವು ಮಾಡಿರಿ ಚೆನ್ನಾಗಿ ಮಾಡ್ತಿದ್ದೀರ ಅಂತ ಬೆನ್ನು ತಡೆದಿದೆಯಲ್ಲ, ತುಂಬ ದೊಡ್ಡ ಮಾತದು. ಅವ್ರಿಗೂ ತುಂಬ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ಅಷ್ಟೊಂದು ಚೆನ್ನಾಗಿ ರೀಚ್ ಆಗಿದ್ದೀರಲ್ಲ, ನಿಮ್ದೊಂದು ಟೀಮ್ ಇದೆ. ಯಾರಿದ್ದಾರೆ ಸರ್ ನಿಮ್ಮ ಟೀಮಲ್ಲಿ? ಏನು ಕತೆ, ಏನು ಮಾಡ್ತಿದ್ರಲ್ಲ ವಿಡಿಯೋ ಎಲ್ಲ? ಸರ್, ನಾನು ಈ ವಿಡಿಯೋ ಫೀಲ್ಡಿಗೆ ಬರೋಕ್ಕೆ ಕಾರಣ ಫಸ್ಟು ನನ್ನ ಹೆಂಡ್ತಿ. ಫಸ್ಟ್ ಸ್ಟೆಪ್ ನನ್ನ ಹೆಂಡ್ತಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನನ್ನ ಫ್ರೆಂಡ್ಸ್ ಸರ್. ನನ್ನ ಫ್ರೆಂಡ್ಸ್ ಅವರಿಲ್ಲ ಅಂದರೆ ನಾನೇನಿಲ್ಲ ಸರ್. ಅವ್ರು ಯಾರು ಅಂತ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಪ್ರೇಕ್ಷಕರಿಗೆ? ಸರ್, ಫಸ್ಟ್ ಕನಕ, ಶ್ರೀರಾಮ್, ಆಮೇಲೆ ವಿಜಯ್, ಮತ್ತು ಎಂಟಿ, ಇವರೆಲ್ಲ ಕನ್ನಡ ಸರ್. ಓಕೆ ಸರ್. ಈಗ ಅವ್ರನ್ನ ನೀವು ಯಾವ ಥರ ನೀವು ಕರೆದ ತಕ್ಷಣ ಬರ್ತಾರಾ, ಏನು ಕಡೆ ಅವ್ರಿಗೆ ಯಾವ ಥರ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅವರು? ಸರ್, ನಾನು ಕರೆದ ತಕ್ಷಣ ಅವ್ರು ಬಿಟ್ಟು ಕೆಲಸ ಬಿಟ್ಟು ಬರ್ತಾರೆ ಸರ್ ಅಂಥದ್ದು ವಿಡಿಯೋ ಮಾಡೋಕ್ಕೆ. ಸರ್. ಹಾಂ ಸರ್. ನೀವು ಆಚೆ ಕಡೆ ಎಲ್ಲಾದರೂ ಹೋದಲ್ಲಿ, ಫಂಕ್ಷನಿಗೆ ಹೋದಾಗ, ನಿಮ್ಮೂರ ಕಡೆ ಓಡಾಡೋದಾಗ, ಬಸ್ ಸ್ಟ್ಯಾಂಡ್ ಕಡೆ ಹೋದಾಗ, ನಿಮ್ಗೆ ಗುರ್ತು ಹಿಡಿದು ಜನ ಒಂದು ಸೆಲ್ಫಿ ಕೇಳಿದಾಗ ಯಾವ ಥರ ಹೆಂಗಾಗುತ್ತೆ ಸರ್ ಮನಸ್ಸಿಗೆ? ಸರ್, ನಿಜ ಹೇಳ್ಬೇಕಂದ್ರೆ ನಾನು ನಿಜ ಹೇಳ್ತೀನಿ. ಏನು ಅಂದರೆ, ಇವಾಗ ಫಿಲಿಮ್ ಸ್ಟಾರ್ಸ್ಗಳಿಗೆ ಕಾಮನ್ ಆಗಿ ಎಲ್ಲರೂ ಬರ್ತಾರೆ ಸೆಲ್ಫಿ ತೆಗ್ಸ್ಕೊಂತಾರೆ. ಸರ್, ಎಷ್ಟು ಟೂದೀಪ್ ದರ್ಶನು ತೆಗ್ಸ್ಕೊಂತಾರೆ. ಆದರೂ ಅರುಣ್ ಗುಡ್ಡಿ ಅಣ್ಣ ಸೆಲ್ಫಿ ಅಣ್ಣ ಅಂತ ಬರ್ತಾರಲ್ಲ ನನಗೆ ಸರ್. ಅದರಲ್ಲಿರೋ ಥ್ರಿಲ್ ಯಾವುದ್ರಲ್ಲಿಲ್ಲ ಸರ್. ಮತ್ತು ಈಗ ಕೆಲವೊಬ್ರು ಅಂತಿರ್ತಾರೆ, ಇದರಿಂದ ವೀಡಿಯೋ ಅಂದರೆ ನಿಮ್ಗೆ ಏನೋ ದುಡ್ಡು ಬರುತ್ತಾ ಅಂತೇಳಿ. ವೀಡಿಯೋ ಅಂದರೆ ಯಾವ ದುಡ್ಡು ಬರೋಂಗಿಲ್ಲ ನಮಗೆ, ಇನ್ನೊಂದು ಹೇಳ್ತೀನಿ, ಯೂಟ್ಯೂಬ್ನಾಗ ಮಾಡಿದಪ್ಪ ದುಡ್ಡು ಬರುತ್ತೆ. ಆದರೆ ನಾವು ರೀಲ್ಸ್ ಮಾಡೋದು ನಾನು ಸರ್ ದುಡ್ಡು ಬೇಕಾಯ್ತು ಸರ್. ನನಗೆ ಅಭಿಮಾನಿಗಳು, ಜನರು ಪ್ರೀತಿ, ಅಭಿಮಾನ ಇಲ್ಲಿ ಅಷ್ಟು ಸಾಕು ಸರ್. ಈಗ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ, ನಿಮ್ಮ ಸ್ನೇಹಿತರು ನೀವಾಗಿರ್ಬೋದು, ಮಿಂಟ್ರಿ ಗುಡಿದವನೇ ಅಂತ ಹೇಳ್ತಿರಲ್ಲ, ಜನಗಳಿಗೆ ಏನಾರ ಇರಿಟೇಷನ್ ಆಗುತ್ತಾ, ಖುಷಿ ಆಗುತ್ತಾ, ಯಾವ ಥರ ಆಗುತ್ತೆ ಸರ್? ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಬ್ಬರು
ಅದು ಏನು ಈ ಥರ ವಲ್ಗರಾಗಿ ಮಾತಾಡ್ಬಾರ್ದು ಅಂತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಐತಲ್ಲ ಇದೆಲ್ಲ ಏನಿಲ್ಲ ಸರ್ ಇದೆಲ್ಲ. ಈ ಥರ ಇದ್ರೇ ಉತ್ತರ ಕನ್ನಡ ಭಾಷೆ ಒಂದು ಕಿಕ್ಕ ಬರ್ತಂತ. ಅದೇ ಅನ್ನೋದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಮನೆ ನಾನು ಬೇಗ ಎದ್ದಾಳಂದ್ರೆ ಮಿಂಟ್ರಿ ಬಿಡ್ತೀನಿ ಬೇಗ ಎದ್ದಾಳ ಅಂತಾರೆ. ಎದ್ದಾಳ ಮಿಂಟ್ರಿ ಬಿಡ್ತೀನಿ ಅಂತಾರೆ. ನಮ್ಮ ಅಲ್ಲಿ ಆಕೆ ಬೈಕಿನ ಉಸಿರಂಗಿಲ್ಲ. ಯಾಕಂದರೆ ಇದು ಭಾಷೆ ನಮಗೆ ಈ ಥರ ಕೇಳಿಸ್ಕೊಂಡಿಲ್ಲ, ಈ ಥರ ಮಾತುಗಳು ಕೇಳಿಸ್ಕೊಂಡಿದ್ರೆ ನಮಗೆ ಬೆಳಕರಿಯಂಗಿಲ್ಲ, ಜೀರ್ಣ ಆಗಲ್ಲ. ಅಲ್ಲ ಬೆಳಕರಿಯೋದೇ ಇಲ್ಲ, ನೀರಿನಾಗದು ಬೇರೆ ಮಾತು, ಬೆಳಕರಿಯೋದಲ್ಲ ನನಗೆ. ಇದು ನಮ್ಮ ಆಡು ಭಾಷೆ ಒಂಥರ. ಹೌದು ಸರ್, ಹೌದು ಸರ್. ಮುಲಾಜ್ ಗೆದ್ದ ಮಿಂಟ್ರಿ ಬಿಡ್ತೇನೆ ಅಂತಾರೆ. ಆಮೇಲೆ ಎಲ್ಲಿಗೆ ಹೋಯ್ತಪ್ಪ ಮಿಂಟ್ರಿ ಬಿಡ್ತೇನೆ ಅಂತ ನಮ್ಮ ಬೈತಾನೆ. ಇಷ್ಟ ತಕ್ಕ ಎಲ್ಲಿಗೆ ಹೋಯ್ತಪ್ಪ ಮಿಂಟ್ರಿ ಬಿಡ್ತೇನೆ, ಅದು ಮಾಮೂಲು ಸರ್, ಇದು ಕಾಮನ್. ಸರ್, ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟೋ ಜನ ನಿಮ್ಮ ವಿಡಿಯೋಗಳು ನೋಡ್ಬಿಟ್ಟು ಹೌದು ಅರುಣ್ ಗುಡ್ಡೆ ಅವ್ರನ್ನ ಕರ್ಕೊಂಡು ಒಂದು ಶಾರ್ಟ್ ಫಿಲ್ಮು ವೆಬ್ ಸೀರೀಸು ಮಾಡಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಅನ್ಕೊಂಡಿದ್ದೀವಿ ಸರ್, ಕರೆಗಳನ್ನು ಹಿಂಗೆ ಬಂದಿರ್ತಾವ ಅಂತ ಅನ್ಕೊಂಡಿರ್ತಾರೆ. ಬಂದಿದೆ ಸರ್, ಆಲ್ಮೋಸ್ಟ್ ಅಲ್ಲಿ ಬಂದು. ಈಗ ಕರೆದ್ರೆ ನೀವು ಹೋಗಿ ಮಾಡ್ತೀರಾ ಏನು ಸರ್? ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾವೆ. ಒಂದು ಫಿಲ್ಮು ಮಾಡಿದ್ದೀನಿ ನಾನು, UI ಫಿಲ್ಮಲ್ಲಿ, ಉಪೇಂದ್ರ ಅವ್ರದ್ದು UI ಫಿಲ್ಮಲ್ಲಿ ನಾನು ಮಾಡಿದ್ದೀನಿ. ಈ ಥರ ಕರೆಗಳು ಭಾಳ ಬಂದಿವೆ ಸರ್ ನಮಗೆ. ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು ಅಂದರೆ ಶಾರ್ಟ್ ಮೂವಿ ಅಂತಲ್ಲ, ಬಿಗ್ ಮೂವಿ, ಕಮರ್ಷಿಯಲ್ ಮೂವಿ ಅಂತಲ್ಲ, ಯಾವುದಾದ್ರೂ ಒಳ್ಳೆ ಕತೆ ಇದ್ದರೆ ನಾನು ಮಾಡ್ತೀನಿ. ಆಲ್ರೆಡಿ ಒಂದು ಮೂವಿ ಮಾಡಿದ್ದೀನಿ ಸರ್, ಅದು ರಿಲೀಸ್ ಆಗೋದು ಕಾಯ್ತಾ ಇದ್ದೀನಿ ಅಷ್ಟೇ. ನನ್ನ ಎಷ್ಟೋ ಜನ ಒಂದು 3-4 ಜನ ಕೇಳಿದ್ರು, ಹಾಂ ಸರ್, ನಂಬರ್ ಇದ್ರು ಕೊಡಿ ಸರ್ ಮೇಡಮ್ ಅಂತ. ನನಗೆ ಅವತ್ತು ನಿಮ್ಮ ಹತ್ರ ನಂಬರ್ ಕಾಂಟ್ಯಾಕ್ಟ್ ಇದ್ದೀರಾ ಸರ್? ಒಂದು ಮಾತಾಡ್ತೀನಿ ಸರ್, ನನಗೆ ಒಂದು ಮಾತಾಡ್ತೀನಿ. ಆ್ಯಕ್ಚುಲಿ ಎಲ್ಲರಿಗೂ ಒಂದು ಮಾತಾಡ್ತೀನಿ. ನಾನು ನಂದು ID-ನಲ್ಲಿ ನಾನು ಟ್ಯಾಟು ಹಾಕಿರ್ತೀನಲ್ಲ, ಅದ್ರ ಮೇಲೆ ನನ್ನ ನಂಬರ್ ಇರುತ್ತೆ. ಯಾರು ಕೇಳೋ ಅವಶ್ಯಕತೆನೇ ಇಲ್ಲ. ಎಸ್, ಕರೆಕ್ಟ್, ಹೌದು. ನನ್ನ ನಂಬರ್ ಅಲ್ಲಿರುತ್ತೆ, ನೀಟಾಗಿ ಅವ್ರು ತೊಗೋಬೋದು. ಅಲ್ಲಿ ನೀಟಾಗಿ ತೊಗೊಂಬಿಟ್ಟು ನನಗೆ ಫೋನ್ ಮಾಡಿ. ಅಲ್ಲಿ ನನಗೆ ಟ್ಯಾಟು ಹಾಕ್ಸ್ಕೋಬೇಕಂತಲೇ ಫೋನ್ ಮಾಡಿರಿ ಅಂತ ಅನ್ನಂಗಿಲ್ಲ. ನಿಮ್ಮ ಹತ್ರ ನನ್ನ ಹತ್ರ ಮಾತಾಡ್ಬೇಕು ಅನ್ನಂಗಿತ್ತು, ಫೋನ್ ಮಾಡಿರಿ, ಆರಾಮಾಗಿ ಮಾತಾಡ್ರಿ, ಕೂಲಾಗಿ. ಅದಕ್ಕೇನಿಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಕೈ ಮೇಲೆ ಬರೆಯುವಂಥ ಟ್ಯಾಟೋ ಮೇಲೆ ಅವ್ರ ನಂಬರ್ ಹಾಕಿರ್ತಾರೆ. ನಾನು ಕೂಡ ನೋಡಿದ್ದೀನಿ. ಆ ನಂಬರ್ ನಿಮ್ಗೆ ಇರುತ್ತೆ, ಅಲ್ಲೇ ನಂಬರ್ ಸಿಕ್ಬಿಡುತ್ತೆ ನಿಮಗೆ. ಅವ್ರು ಕರೆ ಮಾಡ್ಕೊಂಡು ಅವ್ರ ಅಭಿಮಾನಿಗಳು ನೀವು ಎಷ್ಟೇ ಜನ ಇದ್ರೂ ಅವ್ರು ಮಾತಾಡೋಸಕ್ಕೆ ಈಸಿ ಆಗುತ್ತೆ. ಆಮೇಲೆ ಏನೇ ಇದ್ರೂ ಅವ್ರು ಕರೆದ್ರೆ ಅವಕಾಶ ಇದ್ದರೆ ಖಂಡಿತ ಒಂದು ಚೆನ್ನಾಗಿ ಸ್ಕ್ರಿಪ್ಟ್ ಇದ್ದರೆ ಮಾಡೇ ಮಾಡ್ತಾರೆ. ಏನೊಂದು ಕೆಲವೊಂದು ನನಗೂ ಭಾಳ ಫೇಕ್ ಐಡಿಗಳಿದ್ದಾವೆ. ಬಟ್ ಅರುಣ್ ಗುಡ್ಡಿ ನಾಯಕ್ ಅಂತ ಇರೋದೊಂದೇ. ಟ್ಯಾಟು ಹಾಕಿರೋ ಏನು ವೀಡಿಯೋಸ್ಗಳು ಬರ್ತಾವಲ್ಲ ಸರ್, ನನ್ನ ನಂಬರ್ ಇರುತ್ತೆ ಅದ್ರ ಮೇಲೆ, ಅದೇ ನನ್ನ ಒರಿಜಿನಲ್ ID ಸರ್. ನಂದು ಒಂದು 2 lakhs ಮೇಲೆ ಇದ್ದಾರೆ ಫಾಲೋವರ್ಸ್ 2 lakhs ಮೇಲೆ ಇದ್ದಾರೆ. ಇವಾಗ ನನಗೆ ಫ್ಯಾನ್ಸ್ ಕ್ಲಬ್ ಅಂತೇಳಿ ಮಾಡ್ಕೊಂಡಿದ್ದಾರೆ, ಅರುಣ್ ಫ್ಯಾನ್ಸ್ ಕ್ಲಬ್ ಅಂತ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಜಾಸ್ತಿ ಅದಕ್ಕೆ ಫಾಲೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಫಾಲೋ ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಫ್ಯಾನ್ಸ್ ಕ್ಲಬ್ ಅಂತ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಒರಿಜಿನಲ್ ID ಹಿಂಗಿದೆ, ಜನ ಇದಕ್ಕೆ ನಿಮ್ಮ ಕಡೆ ನೋಡಿದ್ರೆ ಒಂದು ಇದು ಸಿಗುತ್ತೆ. ಹೌದು ಸರ್, ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ. ಹೌದು ಸರ್. ಓಕೆ ಅರುಣ್ ಸರ್. ಹಾಂ ಸರ್. ನೀವು ಫಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಹೌದು. ಮನೆಯಲ್ಲಿ ಮೇಡಮ್ ಅವರು ನಿಮ್ಗೆ ತುಂಬ ಸಪೋರ್ಟ್ ಕೊಡ್ತಾರೆ, ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. 10 ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸ್ನೇಹಿತರಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಬೇರೆ ಫ್ರೆಂಡ್ಸ್ ಆಗಿರ್ಬೋದು, ಊರಿನವರಾಗಿರ್ಬೋದು, ನಿಮಗೆ ಯಾವ ಥರ ರಿಯಾಕ್ಟ್ ಮಾಡಿದ್ರು? ಯಾಕಂದರೆ ಪಾಸಿಟಿವ್ ಇರ್ತಾವೆ, ನೆಗೆಟಿವ್ ಇರ್ತವೆ. ಹೌದು ಸರ್. ಸ್ಟಾರ್ಟಿಂಗ್ ಅಂದರೆ ನಿಮ್ಗೆ ಏನು ಅನ್ನಿಸ್ತಾವಾಗ? ಡೆಫಿನೆಟ್ಲಿ ಸರ್, ಪಾಸಿಟಿವ್ ನೆಗೆಟಿವ್ ಎರಡೂ ಬಂದವು ನನಗೆ. ಏನಂದರೆ ಫಸ್ಟಿಗೆ ನಾನು ಮಾಡಿದಾಗೆ ಎಲ್ಲರೂ ಇದ್ಯಾವ ಕಾಮಿಡಿಗಳು ಮಾಡ್ಕೊಂತಿದ್ಯಲ್ಲ ನೀನು, ಇವನು ಕಾಮಿಡಿ ನನ್ನ ಮಗ ಅಂತಂದಲ್ರು. ಸರಿ ಆಯಿತು, ಅನ್ಸ್ಕೊಂಡೇ ಇದ್ದೆ. ಕಾಮಿಡಿಗಳು ಮಾಡ್ಕೊಂಡು ಇವನು ದೊಡ್ಡದಾಗ್ಬಿಡ್ತಾನೆ ಅಂದ್ಕೊಂಡಿವ್ನಿ, ಕಾಮಿಡಿ ಆ್ಯಕ್ಟ್ ಆಗ್ಬಿಡ್ತಾನೆ, ಹಿಂಗೆ ಅಂದ್ಕೊಂಡು ಸುಮ್ಮನೆ ಇದೆಲ್ಲ ಮಾಡಿದ್ರು. ಸರಿ ಆಯ್ತು ಸರ್, ನಾನು ಅವ್ರು ಏನು ಅಂದಿದ್ದು ನಾನು ಏನು ಕೇಳ್ಸ್ಕೊಳಕ್ಕೆ ಹೋಗಲಿಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಂತ ಹೋದೆ. ಇವತ್ತು ಅವರೇ ನನ್ನ ಕರೆಸ್ತಾರೆ ಸರ್, ಮನೆಗೆ ಕರೆಸ್ತಾರೆ. ಅರುಣ್ ಗುಡ್ಡಿ ನನಗೆ ಗೊತ್ತು. ಇದಕ್ಕಿಂತ ದೊಡ್ಡ ಖುಷಿ ಮತ್ತೆ ಇನ್ನೇನಿದೆ ಸರ್? ರೀಚ್ ಅಲ್ವಾ ಇದು? ಇದೆ. ನೀವು ಎಲ್ಲೋ ಒಂದು ಮಟ್ಟಕ್ಕೆ ಹೋಗ್ತಿದ್ದೀರಾ ಅಂತ ಅರ್ಥ. ಇದೆ, ನಿಜ ಸರ್, ಇದೆ ಸರ್. ಹೌದಾ? ಯಾವತ್ತು ಯಾರಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ನಿಮ್ಮಲ್ಲಿರೋ ಕಲೆನ ಮುಚ್ಚಿಡಕ್ಕೆ ಹೋಗ್ಬಿಟ್ಟು ಇನ್ನೊಬ್ಬರು ಅಸಹ್ಯ ಪಡ್ತಾರೆ ಅಂತಂದೇಳಿ. ನಿಮ್ಮಲ್ಲಿರೋ ಕಲೆನ ನೀವು ಹೊರಗೆ ತೆಗೀರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬೆಲೆ ಏನು ಅಂತ. ನೋಡಿ ವೀಕ್ಷಕರೇ, ಅವ್ರು ಹೇಳ್ತಿದ್ದಾರೆ, ಸತತ ಪ್ರಯತ್ನ ಮನುಷ್ಯ ಹತ್ರ ಇದ್ದರೆ, ಕೆಲಸ ಮಾಡ್ತಾ ಇದ್ದರೆ ಒಂದಲ್ಲ ಒಂದಿನ ರೀಚ್ ಆಗ್ತು ಅನ್ನೋದಕ್ಕೆ ನಮ್ಮ ಅರುಣ್ ಗುಡ್ಡೆ ಅವರೇ ಕಾರಣ. ಇಲ್ಲಿದ್ದಾರೆ ಇವತ್ತು. ಅವ್ರು ಏನು ಬೇಕಾದ್ರೆ ಮಾಡ್ಕೋಬೋದು, ಅವ್ರೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ಬೇಜಾನ್ ಇದಾಗುತ್ತೆ, ಟೈಮ್ ಇಲ್ಲ ಅಂತ ನಾನು ಅನ್ಕೋತೀನಿ. ಇಲ್ಲ ಸರ್, ಟೈಮ್ ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಫೇಕ್ ಅಕೌಂಟ್ ಮಾಡಿಬಿಟ್ರೆ, ಸಿಕ್ಕಾಪಡೆ ಫೇಕ್ ಅಕೌಂಟ್. ಓಕೆ. ಅರುಣ್ ಗುಡ್ಡಿ ಅಕೌಂಟ್ಸ್ ಅಂತೇಳಿ ಯೂಟ್ಯೂಬಲ್ಲಿ ಸಿಕ್ಕಾಪಡೆ ಫೇಕ್ ಅಕೌಂಟ್ ಹಾಕೋಬಿಟ್ಟೆ ಎಲ್ಲ. ಇದು ಮತ್ತು ನಾನು ಸೈಬರಿಗೆ ಕಂಪ್ಲೇಂಟ್ ಮಾಡಿ ಅದೆಲ್ಲ ಡಿಲೀಟ್ ಮಾಡಿಸಿ ಆಮೇಲೆ ನನ್ನದೇ ಓನ್ ಆಗಿರೋದು ಮಾಡ್ಕೊಂಡೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿರಿ ಅದಕ್ಕೆ. ಸರ್, ಇನ್ನೊಂದು, ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹಿತೈಷಿಗಳಿಗೆ ಏನು ಹೇಳ್ಕೊತೀರಾ ಸರ್? ಸರ್,
ನಾನು ನಮ್ಮ ಅಭಿಮಾನಿಗಳಂತ ನಾನು ಹೇಳಕ್ಕೆ ಇಷ್ಟಪಡಂಗಿಲ್ಲ, ಯಾಕಂದರೆ ಅವರೆಲ್ಲ ನನ್ನ ಅಣ್ಣ ತಮ್ಮಳಿದ್ದಂಗೆ. ಅಭಿಮಾನಿಗಳನ್ನ ನಾನೇನು ದೊಡ್ಡ ಫಿಲ್ಮ್ ಸ್ಟಾರ್ ಅಲ್ಲ, ಆ್ಯಕ್ಚುಲಿ ಅಣ್ಣ ತಮ್ಮಳಿದ್ದಂಗೆ ನನ್ನ ಅಣ್ಣ ತಮ್ಮಳವರು. ಓಕೆ, ಸೂಪರ್ ಸರ್. ಅವರು ಬೆಳೆಸಿರೋದಕ್ಕೆ ನಾನು ಈ ಮಟ್ಟಿಗೆ ಬೆಳೆದಿರೋದು. ಓಕೆ ಸರ್, ನಾನು ಅವ್ರನ್ನ ಇನ್ನೂ ನಗಿಸ್ಕೊಳ್ತಾ ಇನ್ನೂ ಚೆನ್ನಾಗಿ ಇರಬೇಕು ಅಂದರೆ ಅವ್ರುಗಳಿಂದ ನನ್ಗಳಿಂದ ಅವರಲ್ಲ, ನನ್ನಿಂದ ಅವರಲ್ಲ, ಅವರಿಂದ ನಾನು. ನಿಜ ಸರ್, ನಿಜ ಹೇಳ್ತಿದ್ದೀನಿ. ನನ್ನ ದಯವಿಟ್ಟು ಇನ್ನೂ ಸ್ವಲ್ಪ ನೀವು ಇನ್ನೂ ನನಗೇನು ಪ್ರೋತ್ಸಾಹ ಕೊಟ್ಟರೆ ನಾನು ಇನ್ನೂ ಜಾಸ್ತಿ ಮಟ್ಟಿಗೆ ಬೆಳೆದು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕಾಲು ಕೆಳಗೆ ಧೂಳಾಗಿ ಬದುಕಿರುತ್ತೆ ನಾನು ಅಷ್ಟೇ. ಇನ್ನೊಂದು ಏನಂದರೆ, ದಯವಿಟ್ಟು ಕಣ್ಣಿಗೆ ಕಾಣದೇ ಇರೋಂಥ ಕಲಾವಿದರು ಸಿಕ್ಕಾಪಟ್ಟೆ ಇದ್ದಾರೆ. ಆ್ಯಕ್ಚುಲಿ ನನ್ನಂಥವ್ರು, ಯಾಕಂದರೆ ನನ್ನಂಥವ್ರು ಸಿಕ್ಕಾಪಟ್ಟೆ ಜನ ಕಲಾವಿದರು ಭಾಳ ಇದ್ದಾರೆ. ಅವರೆಲ್ಲ ಕೆದಿಕೆ ಹೊರಗೆ ತೆಗೆದು ಅವ್ರನ್ನ ನಿಮ್ಮ ಮುಂದೆ ಪ್ರದರ್ಶನೆ ಮಾಡೋಂಥ ಚಾನಲ್ ಅಂದರೆ ಇವ್ರದ್ದೊಂದೇ. ಯೂಟ್ಯೂಬ್ ಚಾನಲಲ್ಲಿ ಇವ್ರದ್ದು ಕಲಾವಿದರ ಫ್ಯಾಕ್ಟ್ರಿ ಅಂತ ಒಂದು ಚಾನಲ್ ಇದೆ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ನನ್ನಂಥ ನಿಮ್ಮಂಥ ಇವತ್ತು ನಾನು ಬಂದಿರ್ಬೋದು, ನಾಳೆ ನೀವು ಬಂದೇ ಬರ್ತೀರ, ಗ್ಯಾರಂಟಿ ಬರ್ತೀರಿ ನೀವು. ಯಾಕಂದರೆ ಅವ್ರು ನಮ್ಮಂಥ ಕಲಾವಿದರನ್ನ ಹುಡುಕ್ತಾ ಇರೋದು. ನಮ್ಮಂಥ ಕಲಾವಿದರನ್ನ ಹುಡುಕಿ ಅವ್ರು ಒಳಗೆ ತಂದು ಅದು ತೋರಿಸ್ತಾಯಿದ್ದಾರೆ, ಜನರಿಗೆಲ್ಲ ತೋರಿಸ್ತಾಯಿದ್ದಾರೆ. ನಮಗೆ ಹೆಮ್ಮೆ ಅಲ್ವಾ ಅದು? ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಚೆನ್ನಾಗಿ ಅವ್ರಿಗೆ ಇದು ಮಾಡಿ. ಇವರು ಪುಣ್ಯಕೋಟಿ ಸರ್ ಅಂತ ಇವ್ರದ್ದೇ ಅದು ಚಾನಲ್. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನೋಡಿ ವೀಕ್ಷಕರೇ, ನಂದಿಷ್ಟ ಉದ್ದೇಶ ಏನಂದರೆ, ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟೋ ಕಲಾವಿದರು ಬೆಳೀತಿದ್ದಾರೆ. ಚಿಕ್ಕ ಕಲಾವಿದರು ಅಂತಲ್ಲ, ಇವತ್ತು ಚಿಕ್ಕವರಿದ್ದವ್ರನ್ನ ದೊಡ್ಡವ್ರಾಗಲೇಬೇಕು ಅಂಥ ಕಲಾವಿದರನ್ನ ಇಲ್ಲೇ ಮರೆ ಕಾಯ್ತಾರೆ ಇರೋಂಥ ಎಷ್ಟೋ ಕಲಾವಿದರನ್ನ ಹೊರಗಡೆ ತಂದು 4 ಜನಕ್ಕೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ, ನಮ್ಮ ಚಾನಲ್ ಉದ್ದೇಶ. ಕಲಾವಿದರ ಫ್ಯಾಕ್ಟ್ರಿ ಅಂತ ನಾನು ಓನಾಗಿ ನನ್ನ ಹೆಸರು ಇಡ್ಬೋದಾಗಿತ್ತು, ಬಟ್ ಕಲಾವಿದರಿಗೋಸ್ಕರ ಮಾಡುವಂಥ ಒಂದು ಚಾನಲ್ದು ಯಾವ್ದಾರು ಇದ್ದರೆ ಅದು ನನ್ನ ಚಾನಲ್ ಅಂತ ನಾನು ಹೆಮ್ಮೆಯಾಗಿ ಹೇಳ್ಕೊತೀನಿ. ಯಾಕಂದರೆ ಕಲಾವಿದರು ಯಾರೇ ಇರಲಿ, ನಮ್ಮ ಒಂದು ಚಾನಲಲ್ಲಿ ವೆಬ್ ಸೀರೀಸ್ ಆಗಿರ್ಬೋದು, ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಎನಿ ಒನ್ ಮಾಡ್ತಾ ಇರ್ತೀವಿ. ಯಾರೇ ಇದ್ರೆ ಇಂಟ್ರೆಸ್ಟ್ ಇದ್ದರೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ಯಾಲೆಂಟ್ ಇದ್ದರೆ ಅವ್ರಿಗೆ ನಾವು ಚಾನ್ಸ್ ಕೊಟ್ಟೇ ಕೊಡ್ತೀವಿ. ಯಾವುದೇ ₹1 ತೊಗೊಳ್ಳಲ್ಲ. ಇದು ನಿರಂತರ ಇವತ್ತು ಮಾತಾಡ್ತಿದ್ದೀನಿ. ಯಾರು ಬಂದದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಜೊತೆ ಇವತ್ತು ನಮ್ಮ ಅರುಣ್ ಗುಡಿ ಅವ್ರನ್ನ ಭೇಟಿಯಾಗಿ ತುಂಬ ಖುಷಿ ಆಯ್ತು ಸರ್. ಸರ್, ಇನ್ನೊಂದು ಹೇಳ್ಬೇಕಂದ್ರೆ, ಹೇಳಿ ಸರ್. ನಿಮ್ಮ ಹೆಸರಲ್ಲೇ ಐತೆ ಸರ್, ಪುಣ್ಯಕೋಟಿ ಅಂತ. ಸರ್, ನಿಮ್ಗೆಲ್ಲರಿಗೂ ಜೀವ ಕೊಡೋಂತಾರೆ ನೀವೆಲ್ಲ. ದೊಡ್ಡ ಮಾತು ಸರ್. ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತೀನಿ. ಎಷ್ಟೋ ಕಲಾವಿದರು ಎಲ್ಲೆಲ್ಲೋ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ಕೊಂಡು ಎಲ್ಲೆಲ್ಲೋ ಮೂಲೆಯಲ್ಲಿ ಏನೇನೋ ಕನಸು ಕಟ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟರೆ ಆ ಭಗವಂತ ನಮ್ಮ ಚೆನ್ನಾಗಿಟ್ಟಿರ್ತಾನೆ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫಾಲೋ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.